ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಸೊಪ್ಪಿನ ಬೋಂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊಪ್ಪಿನ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಹೆಲ್ತ್ಗೆ ಒಳ್ಳೆಯದು. ಸೊಪ್ಪು ತಿನ್ನೋದಿಲ್ಲ ಮಕ್ಕಳು, ದೊಡ್ಡವರು ಆ ಥರ ಎಲ್ಲ ಇರುತ್ತಲ್ವ, ಆ ಥರ ಟೈಮಲ್ಲಿ ಈ ಥರ ಎಲ್ಲ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಅದನ್ನು ಬೋಂಡ ಮಾಡಿ ಕೊಟ್ಟರೆ ಒಂದು ಮಧ್ಯಾಹ್ನ ಸ್ನ್ಯಾಕ್ಸ್ಗೂ ಆಗುತ್ತೆ, ಒನ್ ಟೈಮ್ಗೆ. ಮತ್ತು ಮಕ್ಕಳು ದೊಡ್ಡವರು ಎಲ್ಲರೂ ಒಂದು ಒಳ್ಳೆ ಟೇಸ್ಟಿಯಾದ ಫುಡ್ ತಿಂದರು ಅಂತ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಇರುತ್ತೆ. ಅದಕ್ಕೋಸ್ಕರ ಈ ಸೊಪ್ಪಿನ ಬೋಂಡ ಮಾಡ್ತಾಯಿದ್ದೀನಿ. ಸೊಪ್ಪುಗಳು ತೊಗೊಂಡಿದ್ದೆ ನೋಡಿದ್ರಲ್ಲ, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಹಾಕಿ, ದಂಟಿನ ಸೊಪ್ಪು, ಈರುಳ್ಳಿ, ಹೂವಿನ ಸೊಪ್ಪು ಆ ಥರ ಮತ್ತು ಕರಿಬೇವಿನ ಸೊಪ್ಪು, ಮತ್ತು 4-5 ಸೊಪ್ಪನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿ ತೊಳೆದು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಣ್ಣದಾಗಿ ಈರುಳ್ಳಿನೂ ಹಚ್ಚಿಟ್ಕೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ನೋಡ್ತಾ ಇದ್ದೀರಲ್ವಾ, ತುಂಬ ಈಸಿ. ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಕ್ವಿಕ್ಕಾಗಿ ಆಗುತ್ತೆ. ಕಡಲೆ ಹಸಿಟ್ಟು, ಕರಿಬೇವಿನ ಸೊಪ್ಪು, ಉಪ್ಪು, ಖಾರ, ಅಕ್ಕಿ ಹಸಿಟ್ಟು 1 ಸ್ಪೂನು, ಮತ್ತು ಓಂಕಾಳು, ಜೀರಿಗೆ. ಓಂಕಾಳಿಂದ ಒಂದು ಟಿಪ್ ಹೇಳ್ತೀನಿ, ಅದು ಜೀರ್ಣ ಚೆನ್ನಾಗಾಗುತ್ತೆ. ಮತ್ತು ನೀವು ಬಜ್ಜಿ ಕೂಡ ಮಾಡುವಾಗ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ, ಜೀರ್ಣ ಆಗುತ್ತೆ ಬೇಗ. ಹಾಗೆ ಎಣ್ಣೆ ಮತ್ತು ಸೋಡಾ, ಇಷ್ಟೇ ಇಂಗ್ರೀಡಿಯೆಂಟ್ಸು. ಸೊಪ್ಪುಗಳು, ಈಗ ಒಂದು ಬಟ್ಲಿಗೆ ಕಡಲೆ ಹಸಿಟ್ಟು, ಈರುಳ್ಳಿ, ಕರಿಬೇವಿನ ಸೊಪ್ಪು, ದಂಟಿನ ಸೊಪ್ಪು, ಈರುಳ್ಳಿ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಅಕ್ಕಿ ಹಸಿಟ್ಟು 1 ಸ್ಪೂನು, ಸೋಡಾ ಮತ್ತು ಉಪ್ಪು, ಅಜ್ವೈನ್ ಮತ್ತು ಜೀರಿಗೆ, ಸ್ವಲ್ಪ ಉಪ್ಪು ಆದಮೇಲೆ ಇದು ಸೋಡಾಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಉಪ್ಪು ಖಾರ ಎಲ್ಲದಕ್ಕೂ ಚೆನ್ನಾಗಿ ಹಿಡಿಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ನೀವು ನೀರು ಹಾಕ್ಕೋಬಾರ್ದು, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಂದ್ರೆ. ಚೆನ್ನಾಗಿ ಈರುಳ್ಳಿ, ಸೊಪ್ಪು ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಾವು ಹಾಕುವಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು. ಈಗ ಕಲಿಸ್ಕೊಂಡಾಗಿದೆ, ಎಣ್ಣೆಯಲ್ಲಿ ಬೋಂಡನ ಬಿಟ್ಕೊಳ್ಳೋಣ. ರೌಂಡಾಗಿ ಚೆನ್ನಾಗಿ ಎಣ್ಣೆ ಕಾದಿದೆ ನೋಡಿ, ಹೇಗೆ ಮುದ್ದೆ ಬರ್ತಿದೆ. ಎಣ್ಣೆಯಲ್ಲಿ ಚೆನ್ನಾಗಿ ಗರಿಯಾಗಿ ಹುರ್ಕೋಬೇಕು ನೋಡಿ. ಗೋಲ್ಡನ್ ಕಲರ್ ಬರ್ತಾ ಇದೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸ್ವಲ್ಪ ಗೋಲ್ಡನ್ ಕಲರ್ ಬಂದಾದಮೇಲೆ ನೀವು ಬೋಂಡನ ಎತ್ತಿಟ್ಕೋಬೇಕು. ಏಕೆ ಅಂತ ಮುಂದೆ ಹೇಳ್ತೀನಿ, ನೋಡ್ತಾ ಇರಿ ವಿಡಿಯೋನ ಮಿಸ್ ಮಾಡಿದೆ. ಈ ಥರ 1-2 ತಿರುಗ್ಕೊಳ್ಳಿ. ಕೆಂಪಗಾಗಿದ ತಕ್ಷಣ ಎತ್ತಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಹೀಗೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಅನ್ನೋದು ಇದರಿಂದನೇ ಗೊತ್ತಾಗೋದು. ಈಗ ಇನ್ನೂ ಒಂದು ಟ್ರಿಪ್ಪನ್ನು ಬಿಟ್ಕೊಳ್ಳೋಣ. ಸೆಕೆಂಡ್ ಟ್ರಿಪ್ಪು ಎಣ್ಣೆಯಲ್ಲಿ ಅದೇ ರೌಂಡಾಗಿ ಎತ್ತಿ ಬಿಟ್ಕೊಳ್ಳೋದು ತುಂಬ ಈಸಿ. ಅದೇ ಥರ ಬಿಡಬೇಕು, ಹೀಗೆ ಅಂತ ಏನಿಲ್ಲ, ರೌಂಡಾಗಿ ಬಿಡ್ತಾಯಿರಿ. ಇದೂ ಒಂದು ಕಲರ್ ಬಂದಿದೆ, ಎತ್ತಿಟ್ಕೊಳ್ಳೋಣ. ಓಕೆ ಆಗಿದೆ. ಈಗ ಇದನ್ನು ಎತ್ತಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಈಗ ನಾವು ಫಸ್ಟ್ ರೌಂಡಲ್ಲಿ ಸುಟ್ಟಿದ್ರಲ್ಲ, ಆ ಬೋಂಡನ ಮತ್ತೆ ಒಂದ್ಸಲಿ ಎಣ್ಣೆಯಲ್ಲಿ ಕರಿಯೋಣ. ಈಗ ಕರಿಯೋದ್ರಿಂದ ಕ್ರಿಸ್ಪಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಹೇಳ್ಬೋದು, ಎಣ್ಣೆ ತುಂಬ ಎಳ್ಕೊಂಬಿಡುತ್ತೆ, ಆ ಥರ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೆಕೆಂಡ್ ಟೈಮ್ ನಾವು ಈ ಥರ ಸುಟ್ಕೊಳ್ಳೋದ್ರಿಂದ ಬೋಂಡನ ನೋಡಿ
ಆಗಲೇ ಯಾವ ಕಲರ್ ಇತ್ತು, ಈಗ ಯಾವ ಕಲರ್ ಬಂದಿದೆ. ಈ ಕಲರ್ ಬಂದಿದ ತಕ್ಷಣ ಎತ್ತಿಟ್ಕೊಳ್ಳಿ. ಇದು ಸೆಕೆಂಡ್ ರೌಂಡಲ್ಲಿ ಸುಟ್ಟಿರೋ ಬೋಂಡ. ಇದನ್ನು ಕೂಡ ಸೆಕೆಂಡ್ ರೌಂಡ್ ಬೇಯಿಸ್ಕೋಬೇಕು. ಓಕೆ, ರೆಡಿ ಆಗಿದೆ ಬೋಂಡ, ಕ್ರಿಸ್ಪಿ ಬೋಂಡ, ಸೊಪ್ಪಿನ ಬೋಂಡ. ನೀವು ಮನೇಲಿ ಟ್ರೈ ಮಾಡಿ, ಹೆಲ್ತಿಯಾಗಿರುವಂಥ ಸ್ನ್ಯಾಕ್ಸು. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.